ನನಗಂತೂ ತಲೆಕೆಟ್ಟು ಹುಚ್ಚೆದ್ದೋಗ್ಬಿಡೈತೆ ಕಣ್ರಿ. ಏನಂತ ಅಂದ್ಕೊಳ್ಳೋದು, ಏನು ತಿಳ್ಕೊಳ್ಳೋದು ಒಂದು ಅರ್ಥ ಐತೆ ಇಲ್ಲ. ಎಲ್ಲರಿಗೂ ಗೊತ್ತಿರೋಂಗೆ ಶ್ರೀರಂಗಪಟ್ಟಣ ಅಂತಂದರೆ ಏನಪ್ಪ, ಶ್ರೀರಂಗಪಟ್ಟಣ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕೋಟೆ ಐತೆ. ಅವ್ನು ಕೋಟೆ ಕಟ್ಸಿದ್ದ, ಅಲ್ಲಿ ರಾಜ್ಯ ಬೇರೆ ಮಾಡ್ತಿದ್ದ. ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ದು ರಾಜಧಾನಿಯಾಗಿತ್ತು ಅಂತ ನಮಗೆಲ್ಲ ಪಾಠದಲ್ಲಿ ಕಲಿಸ್ಕೊಟ್ಟಿದ್ರು. ಸರಿ ನೋಡೇ ಬಿಡೋಣ ಅಂತ ಇಡೀ ಶ್ರೀರಂಗಪಟ್ಟಣನ ಒಂದು ರೌಂಡ್ ಬರೋ ಅಂತ ಹೊರಟ್ರೆ ಬರೀ ಹಿಂದೂಗಳ ದೇವಸ್ಥಾನನೇ ಕಾಣ್ತೈತೆ. ಈ ಕಡೆ ಹೋದರೆ ರಂಗನಾಥ ಸ್ವಾಮಿ ದೇವಸ್ಥಾನ, ಅದ್ರಿಂದ ಮುಂದಕ್ಕೆ ಬಂದರೆ ನರಸಿಂಹಸ್ವಾಮಿ ದೇವಸ್ಥಾನ, ಹಂಗೇ ಸೈಡ್ಗೆ ಹೋದರೆ ಆ ಕಡೆ ಹಿಂದಕ್ಕೆ ಹೋದರೆ ಪಶ್ಚಿಮ ವಾಹಿನಿ, ಈ ಕಡೆ ಬಂದರೆ ಸಂಗಮ, ಮತ್ತು ಇನ್ನೊಂದು ಯಾವುದೋ ಐತೆ ಕಣಪ್ಪ ಫೇಮಸ್, ಅದು ಮರ್ತೋಯ್ತು, ಇಲ್ಲಿ ಬಿಡಿ ಒಂದು ನೆನಪಾಯ್ತದೆ ಹೇಳ್ತೀನಿ. ಈ ಥರ ಬರೀ ಹಿಂದೂ ದೇವಸ್ಥಾನಗಳೇ ಐತಲ್ಲ, ಏನಿದು ಕತೆ ಇದ್ರದ್ದು ಅಂತ ತಿಳ್ಕೋಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಹಿಸ್ಟ್ರಿ ಓದೋಣ ಅಂದ್ಬಿಟ್ಟು ಹಿಸ್ಟ್ರಿ ಓದೋಣ ಅಂತ ಶುರು ಮಾಡಿದೆ. ಫಸ್ಟು ಶ್ರೀರಂಗಪಟ್ಟಣಕ್ಕೆ ಶ್ರೀರಂಗಪಟ್ಟಣ ಅಂತ ಯಾಕೆ ಹೆಸರು ಬಂತು ಅಂತ ತಿಳ್ಕೋಬೇಕು ಅಂತ ಹೋದಾಗ ಅಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಐತಲ್ಲ, ಅದಕ್ಕೋಸ್ಕರ ಅದನ್ನು ಶ್ರೀರಂಗಪಟ್ಟಣ ಅಂತ ಕರೀತಾರೆ ಅಂತ ಗೊತ್ತಾಯಿತು. ಈ ಟಿಪ್ಪು ಸುಲ್ತಾನು ಮತ್ತು ಹೈದರಾಲಿ ಇವ್ರಿಗಿಂತ ಮುಂಚೆನೇ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನನ ಗಂಗರ ಅರಸ ತಿರುಮಲರಾಯ ಅನ್ನೋನು ಕ್ರಿಸ್ತಶಕ 894 ಕಟ್ಟವನಲ್ಲಿ. ಆವಾಗಲೇ ಈ ಎಲ್ಲ ರೀತಿಯ ಹಿಂದೂ ದೇವಸ್ಥಾನಗಳು, ಪಶ್ಚಿಮವಾಹಿನಿ, ಸ್ನಾನಘಟ್ಟ ಎಲ್ಲನೂ ಅಲ್ಲಿ ಒಂದು ಒಳ್ಳೆ, ಅದು ಪ್ರಕೃತಿ ತತ್ವಕ್ಕೆ ಒಳ್ಳೆ ಚೆನ್ನಾಗಿದೆ. ಅದು ಸುತ್ತ ಕಾವೇರಿ ನದಿ, ಮಧ್ಯದಲ್ಲೊಂದು ದ್ವೀಪ, ಅದು ನೋಡೋಕ್ಕೆ ಚೆನ್ನಾಗಿರೋದಕ್ಕೆ ಆವಾಗ ಒಂದು ಒಳ್ಳೆ ದೇವಸ್ಥಾನ ಕಟ್ಟಿಬಿಟ್ಟು ಇಟ್ಕೊಂಡವನೆ. ಇದು ಗೊತ್ತಲ್ಲ ನಿಮಗೇ, ಮಾಮೂಲಿ ಯಾವ್ದು ಚೆನ್ನಾಗಿರ್ತದೆ ಎಲ್ಲ ನಮಗೇ ಬೇಕು ಅಂತ ಅಂದ್ಕೊಳ್ಳೋರು ಜಾಸ್ತಿ ಅಲ್ವಾ. ಆವಾಗಲೇ ಈ ಮೊಘಲರು, ಮರಾಠರು, ಆಳು ಮುಳು ಕಸ ಕಡ್ಡಿಗಳು ಎಲ್ಲ ಬಂದು ಶ್ರೀರಂಗಪಟ್ಟಣದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡವ್ರೆ. ಏನು ಶ್ರೀರಂಗಪಟ್ಟಣ, ಅದಕ್ಕೋಸ್ಕರ ಶ್ರೀರಂಗಪಟ್ಟಣ ಸುತ್ತನೂ ಹೊಯ್ಸಳರು, ಮೈಸೂರಿನ ಅರಸರುಗಳು ಇವರೆಲ್ಲರೂ ಭದ್ರವಾಗಿರೋ ಒಂದು ಕೋಟೆ ಕಟ್ಟಬೇಕು ಅಂತ ಕೋಟೆ ಕಟ್ಟವ್ರೆ. ಏನು ಆ ಕೋಟೆ ಕಟ್ಟಿದೆ ತಡ ಎಲ್ಲ ದಡ ಬಡ ಅಂತ ಹೊಡಿತಾ ಇರೋದೆ ಅದಕ್ಕೆ. ಏನು ಅಲ್ಲಿರೋ ಒಂದೊಂದು ಕಲ್ಲು ಕೇಳಿ ನೋಡ್ಬಿಡಿ ನೀವು, ಒಂದೊಂದು ಕಥೆ ಹೇಳ್ತವೆ ಅವು. ಎಷ್ಟೊಂದು ಯುದ್ಧಗಳಾಗೈತೆ, ಎಷ್ಟೊಂದು ಗಲಾಟೆಗಳಾಗವೆ, ಎಷ್ಟು ಮುರಿದೋಗವೆ. ಇದೆಲ್ಲ ಆಗಿದ್ಮೇಲೆ ಕೊನೆಗೆ ಉಳ್ಕೊಂಡಿದ್ದು ಮೈಸೂರು ರಾಜರುಗಳು ಇರ್ತಾರಲ್ಲ, ಅವ್ರಿಗೆ ಶ್ರೀರಂಗಪಟ್ಟಣ ಸಿಗಾಕತ್ತದೆ. ಅಲ್ಲಿಂದ ಅವರು ಅದನ್ನು ಹೊಸ್ದಾಗಿ ಕಟ್ಟಡಗಳನ್ನ ಕಟ್ಕೊಂಡು ಹೋಗ್ತಾರೆ. ಸರಿ, ಇದ್ರ ಮಧ್ಯದಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನು ಇವ್ರು ಯಾಕೆ ಬಂದರು ಇಲ್ಲಿಗೆ, ಇದನ್ನು ತಿಳ್ಕೋಬೇಕಲ್ವಾ. ಇದನ್ನು ತಿಳ್ಕೋಬೇಕು ಅಂದ್ಕೊಂಡು ಪುನಃ ಹೈದರಾಲಿ ಕತೆ ಹುಡುಕೊಂಡು ಹೋದೆ. ಅಯ್ಯೋ, ಹೈದರಾಲಿ ಕತೆ ಹುಡುಕ್ತೀನಿ, ಹೇಳ್ತೀನಿ. ಈಗಲೇ 3 ನಿಮಿಷದ ಮೇಲೆ ಜಾಸ್ತಿ ಆಗ್ಬಿಟ್ಟದೆ. ಅದ್ರ ಮೇಲೆ ನೋಡೋಕ್ಕೆ ನಿಮಗೂ ಪೇಷನ್ಸ್ ಇರಿಕ್ಕಿಲ್ಲ. ಹೈದರಾಲಿ ಸ್ಟೋರಿನ ಫುಲ್ ಕಂಪ್ಲೀಟಾಗಿ ಓದ್ಬಿಟ್ಟು ನಿಮ್ಗೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲೇ ಗಂಟ ಬಾಯ್. ಮತ್ತು ಮರಿಬೇಡಿ ಸ್ವಾಮಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವೇ ನೋಡಿದ್ದೀರಾ ಅಂತ ಗೊತ್ತಾಗಬೇಕು ಅಂದರೆ ಒಂದು ಕಮೆಂಟ್ ಮಾಡಿ ಸ್ವಾಮಿ, ಚೆನ್ನಾಗೈತೋ ಚೆನ್ನಾಗಿಲ್ವೋ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಬಾಯ್. ಮತ್ತೆ ಸಿಗ್ತೀನಿ ಹೈದರಾಲಿ ಕತೆ ಜೊತೆಗೆ. ಬಾಯ್.